ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ವಿಜ್ಞಾನ ವಿಷಯದ ಪತ್ರಿಕೆ ಎರಡನ್ನು ಬರೆದಿರುವಂತಹ ವಿಜ್ಞಾನದ ಅಭ್ಯರ್ಥಿಗಳಿಗಾಗಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಯಾವುದು ಎಂಬುದನ್ನು ವಿವರಣೆಯೊಂದಿಗೆ ನೀಡ್ತಾ ಇದ್ದೇನೆ. ನಾನು ಶ್ರೀ ಗಿರೀಶ್ ದೊಡ್ಮನಿ, ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ಹಾಗಾದರೆ ಆತ್ಮೀಯ ಅಭ್ಯರ್ಥಿಗಳೇ, ಇಂದು ನೀವು ಬರೆದಿರುವಂತಹ ಎರಡನೆಯ ಪ್ರಶ್ನೆ ಪತ್ರಿಕೆಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಹೋಗ್ತಿದ್ದೇನೆ. ಹಾಗಾದರೆ 121ನೇ ಪ್ರಶ್ನೆ, ಇವುಗಳಲ್ಲಿ ಸರಿಯಾದ ಹೇಳಿಕೆ ಅಂತ ಇದೆ. ಆಯ್ಕೆ 1, ಜವವು ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಹೊಂದಿದೆ ಅಂತ ಇದೆ. ಜವ ಅಂದರೆ ಸ್ಪೀಡು. ಸಾಮಾನ್ಯವಾಗಿ ಸ್ಪೀಡು ಕೇವಲ ಪರಿಮಾಣವನ್ನು ಮಾತ್ರ ಹೊಂದಿರ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 1 ತಪ್ಪಾಗ್ತದೆ. 1 ಸರಿಯಾದ ಆಯ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲನೇ ಆಯ್ಕೆ ಈ ಪ್ರಶ್ನೆಗೆ ಉತ್ತರ ಆಗಂಗಿಲ್ಲ. ಹಾಗೆಯೇ ವೇಗವು ಕೇವಲ ಪರಿಮಾಣವನ್ನು ಮಾತ್ರ ತಿಳಿಸುತ್ತದೆ. ಸಾಮಾನ್ಯವಾಗಿ ವೇಗವು ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಹೊಂದಿರ್ತದೆ. ಹಾಗಾಗಿ ಇದು ಕೂಡ ಸರಿಯಾದ ಹೇಳಿಕೆ ಆಗೋದಿಲ್ಲ. ಹಾಗೆಯೇ ಆಯ್ಕೆ 3, ಜವವು ಋಣಾತ್ಮಕವಾಗಿರಬಹುದು. ಸ್ಪೀಡ್ ಈಸ್ ಇನ್ ನೆಗೆಟಿವ್ ವ್ಯಾಲ್ಯೂ ಅಂತಿದೆ. ಇದು ಕೂಡ ಜವ ಯಾವತ್ತು ಧನಾತ್ಮಕವಾಗಿರ್ತದೆ, ಋಣಾತ್ಮಕವಾಗಿರೋದಿಲ್ಲ. ಹಾಗಾದರೆ ಇವು 3 ಉತ್ತರ ತಪ್ಪಂದಮೇಲೆ 4ನೇ ಉತ್ತರ ಸರಿ ಆಗಲೇಬೇಕು. ಹಾಗಾಗಿ ಇವುಗಳಲ್ಲಿ ಸರಿಯಾದ ಹೇಳಿಕೆ ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುತ್ತಿರುವ ಕಾಯದ ವೇಗ ಮತ್ತು ಜವಗಳ ಪರಿಮಾಣ ಒಂದೇ ಆಗಿರ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 4 ಆಗಿರ್ತದೆ. ಇಷ್ಟು ಪ್ರಶ್ನೆ ಸಂಖ್ಯೆ 121ಕ್ಕೆ ಸಂಬಂಧಪಟ್ಟಂತಹ ಉತ್ತರ ಆಗಿದೆ. ಹಾಗಾದರೆ 122, 90 km/h ವೇಗದಲ್ಲಿ ಚಲಿಸುತ್ತಿರುವ 400 kg ರಾಶಿಯ ಕಾರನ್ನು ಬ್ರೇಕ್ ಹಾಕಿ 10 ಸೆಕೆಂಡುಗಳಲ್ಲಿ ನಿಲ್ಲಿಸಲಾಯಿತು. ಕಾರನ್ನು ನಿಲ್ಲಿಸಲು ಪ್ರಯೋಗಿಸಿದ ಬಲ ಅಂತ ಇದೆ. ಹಾಗಾದರೆ ಏನು ಕೊಟ್ಟಿದ್ದಾರೆ ಮೊದಲಿಗೆ ಬರ್ಕೋಬೇಕಾಗ್ತದೆ. ನಾನು ಲೆಕ್ಕ ಬಿಡಿಸ್ತಾ ಹೋಗ್ತೇನೆ ನೋಡಿ. ಅವರು ಏನಪ್ಪ ಅಂದ್ರೆ 90 km/h ವೇಗದಲ್ಲಿ ಅಂದರೆ ಆರಂಭಿಕ ವೇಗ ಕೊಟ್ಟಿದ್ದಾರೆ. ಕೊಟ್ಟಿರುವಂತಹ ಏಕಮಾನ km/h ಗಂಟೆಯಲ್ಲಿದೆ. ಹಾಗಾಗಿ ನಾವು ಲೆಕ್ಕ ಮಾಡಬೇಕಾದ್ರೆ ಈ ವೇಗದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್/ಸೆಕೆಂಡ್ ಆಗಿದೆ. ಹಾಗಾಗಿ 90 km/h ಅನ್ನು ಮೀಟರ್/ಸೆಕೆಂಡ್ಗೆ ಮಾಡ್ಕೊಳ್ಬೇಕಾದ್ರೆ 90 × 5/18 ಮಾಡ್ತೀವಿ. ಆವಾಗ 18 ಒಂದಲೇ 18, 5 90 ಆಗುತ್ತೆ. ಆವಾಗ U = 5, 5ಲೇ 25 ಮೀಟರ್/ಸೆಕೆಂಡ್ ಆಗ್ತದೆ. ಈಗ ಅದರ ಆರಂಭಿಕ ವೇಗ 25 ಮೀಟರ್/ಸೆಕೆಂಡ್ ಇತ್ತು. ಅದರ ರಾಶಿ m ಕೊಟ್ಟಿದ್ದಾರೆ. m = 400 kg ಐತಂತೆ. ಹಾಗೆಯೇ ಆ ಕಾರನ್ನು ಬ್ರೇಕ್ ಹಾಕಿದಾಗ ಅದು ನಿಲ್ಲಲು ತೆಗೆದುಕೊಂಡ ಸಮಯ 10 ಸೆಕೆಂಡ್. t = 10 ಸೆಕೆಂಡ್ ಇದೆ. ಅಂತಿಮವಾಗಿ ಅದರ ವೇಗ ನಿಂತುಕೊಂಡಾಗ ಅದರ ಅಂತಿಮ ವೇಗ v = 0 ಮೀಟರ್/ಸೆಕೆಂಡ್ ಆಗ್ತದೆ. ಹಾಗಾದರೆ ಆ ಕಾರು ನಿಲ್ಲಕ್ಕೆ ಎಷ್ಟು ಬಲವನ್ನು ಪ್ರಯೋಗಿಸಲಾಗುತ್ತಿದೆ? ನಮಗೆಲ್ಲ ಗೊತ್ತಿದೆ ಬಲ ಸೂತ್ರ F = m × a. ನಮಗೆ m ಗೊತ್ತಿದೆ, a ಗೊತ್ತಿಲ್ಲ. ಹಾಗಾದರೆ a ಅನ್ನು ಕಂಡುಹಿಡಿಯಬೇಕು ಮೊದಲಿಗೆ. ಹಾಗಾಗಿ a = v - u/t ಆಗ್ತದೆ. v 0 ಇದೆ, u 25 ಇದೆ, ಹಾಗೆ t 10 ಇದೆ. 0ದಲ್ಲಿ 25 ಹೋದರೆ -25 / 10 ಆಗ್ತದೆ. 10ನ್ನು 25 ಭಾಗಿಸಿದ್ರೆ -2.5 ಏನಾಗುತ್ತೆ ಮೀಟರ್/ಸೆಕೆಂಡ್² ಆಗ್ತದೆ. ಇದು a ಗೊತ್ತಾಯಿತು. a = -2.5 ಮೀಟರ್/ಸೆಕೆಂಡ್². a ಗೊತ್ತಾಯಿತು, m ಗೊತ್ತಿದೆ. ಈಗ f ಕಂಡು ತುಂಬ ಸುಲಭ. ಆವಾಗ F = m × a. m ಎಷ್ಟಿದೆ ಅಂದರೆ 400 kg ಐತಿ. 400 kg × a ಅಂದರೆ -2.5 ಮೀಟರ್/ಸೆಕೆಂಡ್² ಆಗಿದೆ. ಈ 400ನ್ನು -2.5 ಗುಣಿಸಿದ್ರೆ -1000 kg ಮೀಟರ್/ಸೆಕೆಂಡ್² ಆಗ್ತದೆ. ಬಲದ ಅಂತಾರಾಷ್ಟ್ರೀಯ ಏಕಮಾನ kg ಮೀಟರ್/ಸೆಕೆಂಡ್² ಹೌದು ಅಥವಾ ನ್ಯೂಟನ್ ಹೌದು. ಹಾಗಾದರೆ ಅಭ್ಯರ್ಥಿಗಳೇ, ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ನೋಡೋಣ. ಮೊದಲನೇ ಆಯ್ಕೆ -1000 ನ್ಯೂಟನ್ ಇದೆ. ಎರಡನೇ ಆಯ್ಕೆ -500 ನ್ಯೂಟನ್ ಇದೆ. ಮೂರನೇ ಆಯ್ಕೆ +500 ನ್ಯೂಟನ್ ಇದೆ. ನಾಲ್ಕನೇ ಆಯ್ಕೆ +1000
ನ್ಯೂಟನ್ ಇದೆ. ನಮ್ಮ ಉತ್ತರ -1000 ನ್ಯೂಟನ್ ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗ್ತದೆ. ಇಷ್ಟು ಈ ಪ್ರಶ್ನೆಗೆ ಉತ್ತರವಾಗಿದೆ. ಹಾಗಾದರೆ ಮುಂದಿನ ಪ್ರಶ್ನೆ ಸಂಖ್ಯೆ, ಹೈಪರ್ ಮೆಟ್ರೋಪಿಯಾವನ್ನು ಸರಿಪಡಿಸಲು ಬಳಸುವಂತಹ ಮಸೂರ. ಸಾಮಾನ್ಯವಾಗಿ ಹೈಪರ್ ಮೆಟ್ರೋಪಿಯಾವನ್ನು ನಾವು ಕನ್ನಡದಲ್ಲಿ ಎಂತಪ್ಪ ಅಂದ್ರೆ ದೂರದೃಷ್ಟಿ ಎಂದು ಕರೆಯುತ್ತೇವೆ. ದೂರದೃಷ್ಟಿ ಅಂದರೆ ಕೆಲವೊಂದಿಷ್ಟು ವ್ಯಕ್ತಿಗಳಲ್ಲಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಂಡು ಹತ್ತಿರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣುತ್ತವೆ. ಕಣ್ಣಿನ ಈ ದೋಷವನ್ನು ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಎಂದು ಕರೆಯುತ್ತೇವೆ. ಹಾಗಾದರೆ ಇದನ್ನ ಸರಿಪಡಿಸಲಿಕ್ಕೆ ಬಳಸುವಂತಹ ಒಂದು ಮಸೂರ ಯಾವುದು ಅಂತ ಕೇಳಿದರೆ ಆಯ್ಕೆ 1 ಸಮತಲೀಯ ನಿಮ್ನ ಮಸೂರ ಅಂತೆ, ಆಯ್ಕೆ 2 ಪೀನ ಮಸೂರ ಅಂತೆ, ಆಯ್ಕೆ 3 ನಿಮ್ನ ಮಸೂರ ಅಂತೆ, ಆಯ್ಕೆ 4 ದ್ವಿ ನಿಮ್ನ ಮಸೂರ ಅಂತ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಅಂದರೆ ಆಯ್ಕೆ 2 ಪೀನ ಮಸೂರವಾಗ್ತದೆ. ದೂರದೃಷ್ಟಿಗೆ ಸರಿಪಡಿಸಲಿಕ್ಕೆ ಪೀನ ಮಸೂರವನ್ನ, ಹಾಗೆಯೇ ಸಮೀಪ ದೃಷ್ಟಿಗೆ ನಿಮ್ನ ಮಸೂರ ಬಳಸ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 2 ಸರಿಯಾದ ಉತ್ತರ ಆಗ್ತದೆ. ಆಯ್ಕೆ 2 ಸರಿಯಾದ ಉತ್ತರ ಪೀನ ಮಸೂರ ಅಥವಾ ಬಾಹ್ಯಗೋಳವನ್ನು ಹೊಂದಿರುವಂತಹ ಪೀನ ಮಸೂರವನ್ನ ಹೈಪರ್ ಮೆಟ್ರೋಪಿಯಾವನ್ನ ಸರಿಪಡಿಸಲಿಕ್ಕೆ ಬಳಸ್ತಾರೆ. ಇಷ್ಟು ಪ್ರಶ್ನೆ ಸಂಖ್ಯೆ 123ಕ್ಕೆ ಉತ್ತರವಾಗಿದೆ. ಇನ್ನು 124, ಜೌಲನ ಉಷ್ಣೋತ್ಪನ್ನ ನಿಯಮವನ್ನ ಸೂಚಿಸದಿರುವ ಸಮೀಕರಣ. ನನಗೆ ಗೊತ್ತಿದೆ ನೀವೆಲ್ಲರೂ ಅವಸರದಲ್ಲಿ ಆಯ್ಕೆ 1 ಉತ್ತರ ಹಾಕ್ತೀರಿ, ಏಕೆಂದರೆ ನಾವು ಕೇವಲ ಹೆಚ್ಚು ನೋಡಿರುವಂತಹ ಜೌಲನ ಉಷ್ಣೋತ್ಪನ್ನ ನಿಯಮದ ಸೂತ್ರ H=I²RT ಇದೆ. ಹಾಗಾದ್ರೆ H=I²RTನೂ ಕೂಡ ಜೌಲನ ಉಷ್ಣೋತ್ಪನ್ನ ನಿಯಮವಾಗಿದೆ. ಹಾಗೆ H=V×I×Tನೂ ಕೂಡ ಜೌಲನ ಉಷ್ಣೋತ್ಪನ್ನ ನಿಯಮವಾಗಿದೆ. ಹಾಗೆ H=P×Tನೂ ಕೂಡ ಜೌಲನ ಉಷ್ಣೋತ್ಪನ್ನ ನಿಯಮದ ಸೂತ್ರವಾಗಿದೆ. ಯಾಕಂದ್ರೆ H=I²RT ಅಂದ್ರೂ ಅಷ್ಟೇ, ಅಥವಾ H=ಏನಪ್ಪ ಅಂದ್ರೆ V×I×T ಅಂದ್ರೂ ಅಷ್ಟೇ, H=V×I ಅಂದ್ರೆ P×T ಅಂದ್ರೂ ಅಷ್ಟೇ. ಅಥವಾ ನಾವು ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಇಲ್ಲಿ R ನೋಡಿ, ನೋಡಿ H=I²R×T ಅನ್ಕೊಂಡ್ರೆ H ನಾವು ಆಕಸ್ಮಿಕವಾಗಿ I² × R ಅಂದ್ರೆ V/I ಆಗ್ತದೆ, T ಮಾಡಿದ್ವಿ ಅಂದ್ರೆ ಅವಾಗ I² ಒಂದು I ಹೋಗ್ತದೆ. ಅವಾಗ H=I² I ಹೋದ್ರೆ I ಉಳಿತು, I×V×T. ಹಿಂಗಂದ್ರೂ ಒಂದೇ, ಹೀಗಂದ್ರೂ ಒಂದೇ, ಹೀಗಂದ್ರೂ ಒಂದೇ, ಹೀಗಂದ್ರೂ ಒಂದೇ. ಆದರೆ ಆಯ್ಕೆ 4 H=I_RT ಉತ್ತರ ಈ ಜೌಲನ ಉಷ್ಣೋತ್ಪನ್ನಕ್ಕೆ ಸಂಬಂಧಪಟ್ಟಂತ ಸೂತ್ರ ಆಗಿರಂಗಿಲ್ಲ. ಹಾಗಾಗಿ ಜೌಲನ ಉಷ್ಣೋತ್ಪನ್ನ ನಿಯಮವನ್ನ ಹೋಲದ ಸೂತ್ರ H=I_RT ಆಗಿರ್ತದೆ. ಇಷ್ಟು ಪ್ರಶ್ನೆ ಸಂಖ್ಯೆ 124ಕ್ಕೆ ಉತ್ತರವಾಗಿದೆ. ಹಾಗಾದರೆ ಮುಂದಿನ ಪ್ರಶ್ನೆ ಸಂಖ್ಯೆ ನೋಡಿ, ಸೊಲೆನಾಯ್ಡಿನ ಒಳಭಾಗದಲ್ಲಿರುವ ಕಾಂತೀಯ ಬಲರೇಖೆಗಳು ಅಂತ ಕೇಳಿದರೆ ಸಾಮಾನ್ಯವಾಗಿ ಆಯ್ಕೆ 1 ವೃತ್ತಾಕಾರದಲ್ಲಿರುತ್ತದೆ, ಆಯ್ಕೆ 2 ಸರಳ ರೇಖೆಗಳು ಆದರೆ ಸಮಾಂತರವಿರುವುದಿಲ್ಲ ಅಂತ ಇದೆ, ಆಯ್ಕೆ 3 ಸರಳ ರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುತ್ತವೆ ಅಂತ ಇದೆ, 4ನೇದು ಸಮಾಂತರ ಸರಳ ರೇಖೆಗಳಾಗಿವೆ. ಅಭ್ಯರ್ಥಿಗಳೇ, ಮೊದಲಿಗೆ ಸೊಲೆನಾಯ್ಡ್ ಅಂದ್ರೆ ಏನೂ ಅಲ್ಲ, ಅವಾಹಕ ಹೊದಿಕೆಯನ್ನ ಹೊಂದಿರುವಂತಹ ತಾಮ್ರದ ತಂತಿಯನ್ನ ಈ ರೀತಿಯಾಗಿ ಸುತ್ತಿರುವಂತಹ ಒಂದು ರಚನೆಯನ್ನ ನಾವು ಸೊಲೆನಾಯ್ಡ್ ಎಂದು ಕರೆಯುತ್ತೇವೆ. ಈ ಸೊಲೆನಾಯ್ಡ್ಗೆ ವಿದ್ಯುತ್ ಶಕ್ತಿಯನ್ನ ಹಾಯಿಸಿದಾಗ ಆ ಸೊಲೆನಾಯ್ಡಿನ ಒಳಭಾಗದಲ್ಲಿ ಉಂಟಾಗುವಂತಹ ಕಾಂತಕ್ಷೇತ್ರ ಹೇಗೆ ಇರ್ತದ ಅಂತ ಕೇಳಿದರೆ ನಮ್ಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಸೊಲೆನಾಯ್ಡ್ ಉಂಟಾಗುವಂತಹ ಕಾಂತಕ್ಷೇತ್ರ ದಂಡಾಕಾಂತದ ಕಾಂತಕ್ಷೇತ್ರವನ್ನ ಹೋಲ್ತದ. ಸಪೋಸ್ ನಾವು ಇದನ್ನ ಸೊಲೆನಾಯ್ಡಿನ ಉತ್ತರ ಧ್ರುವ ಅನ್ಕೊಳೋಣ, ಇದನ್ನ ದಕ್ಷಿಣ ಧ್ರುವ ಅನ್ಕೊಂಡ್ಬಿಟ್ಟು ಹೊರಗಡೆ ಭಾಗದಲ್ಲಿ ಈ ರೀತಿ ಆಕಾರದಲ್ಲಿ ಕಾಂತೀಯ ಬಲರೇಖೆ ಇರ್ತವೆ ಹೊರಗಡೆ ಭಾಗದಲ್ಲಿ. ಇದು ಅವ್ರು ಕೇಳಿದ್ದು ಹೊರಗಡೆ ಭಾಗ ಕೇಳಿಲ್ಲ, ಒಳಗಡೆ ಇದಾವಲ್ಲ, ಒಳಗಡೆ ಇರುವಂತಹ ಕಾಂತೀಯ ಬಲರೇಖೆಗಳು ಅವು ಸಮಾಂತರ ಸರಳ ರೇಖೆ ಇರ್ತವೆ, ಸಮಾಂತರ ಸರಳ ರೇಖೆ ಇರ್ತವೆ. ಹಾಗಾಗಿ ಅವು ಪರಸ್ಪರ ಒಂದನ್ನೊಂದು ಛೇದಿಸಂಗಿಲ್ಲ. ಹಾಗಾದ್ರೆ ನಿಮ್ಗೆ ಗೊತ್ತಿರ್ಬೋದು ಈ ಪ್ರಶ್ನೆಗೆ ಆಯ್ಕೆ ಯಾವುದು ನೋಡ್ತಾ ಹೋದ್ರೆ ವೃತ್ತಾಕಾರ ಪುತ್ರ.
ಸರಳ ರೇಖೆಗಳು ಆದರೆ ಸಮಾಂತರ ಇರುವುದಿಲ್ಲ. ಆದರೆ ಎಲ್ಲ ಕಾಂತೀಯ ಬಲರೇಖೆಗಳು ಸೊಲೆನಾಡಿನ ಒಳಭಾಗದಲ್ಲಿ ಸಮಾಂತರ ಸರಳ ರೇಖೆ ಆಗಿರ್ತವೆ. ಹಾಗಾಗಿ ಆಯ್ಕೆ 2 ಅಲ್ಲ. ಆಯ್ಕೆ 3 ಸರಳ ರೇಖೆಗಳು ಆದರೆ ಪರಸ್ಪರ ಒಂದನ್ನೊಂದು ಛೇದಿಸ್ತವೆ. ಯಾವುದೇ ಕಾರಣಕ್ಕೂ ಕಾಂತೀಯ ಬಲರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ. ಹಾಗಾಗಿ ಆಯ್ಕೆ 3 ಕೂಡ ಉತ್ತರ ತಪ್ಪಾಗ್ತದೆ. 3 ಉತ್ತರ ತಪ್ಪಂದ್ಮೇಲೆ 4ನೇ ಉತ್ತರ ಸರಿ ಆಗಲೇಬೇಕು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮಾಂತರ ಸರಳ ರೇಖೆಗಳಾಗಿದ್ದಾವೆ. ಇಷ್ಟು ಪ್ರಶ್ನೆ ಸಂಖ್ಯೆ 125ಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಆಗಿದೆ. ಸಾಮಾನ್ಯವಾಗಿ ಇವೆಲ್ಲವೂ ಹೈಸ್ಕೂಲ್ನಲ್ಲಿ ಬರುವಂತಹ 8, 9 ಮತ್ತು 10ನೇ ತರಗತಿಯ ವಿಜ್ಞಾನದ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದಾವೆ. ಹಾಗಾಗಿ ನೀವು ಆ ಪುಸ್ತಕ ಸರಿಯಾಗಿ ಓದ್ಬಿಟ್ರೆ ಸರಳವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬಹುದು. 126 ಘರ್ಷಣೆಯನ್ನ ಸರಿಯಾಗಿ ಅರ್ಥೈಸುವ ಹೇಳಿಕೆ. ಘರ್ಷಣಾ ಬಲ ಅಂತ ಇದೆ. ಇಲ್ಲಿ ಮೊದಲನೆಯ ಆಯ್ಕೆ ಸಂಪರ್ಕ ಬಲವಾಗಿದೆ ಮತ್ತು ಚಲನೆಯನ್ನ ವಿರೋಧಿಸುವುದಿಲ್ಲ. ನೋಡಿ, ಘರ್ಷಣೆ ಒಂದು ಸಂಪರ್ಕ ಬಲ, ಆದರೆ ಅದು ಚಲನೆಯನ್ನ ವಿರೋಧಿಸುವುದಿಲ್ಲ ಅಂತ ಇದೆ. ಯಾವಾಗಲೂ ಘರ್ಷಣಾ ಬಲ ಚಲನೆಯನ್ನ ವಿರೋಧಿಸ್ತದೆ. ಹಾಗಾಗಿ ಆಯ್ಕೆ 1 ಉತ್ತರ ಆಗೋದಿಲ್ಲ. 2 ನೋಡಿ, ಸಂಪರ್ಕ ರಹಿತ ಬಲವಾಗಿದೆ ಮತ್ತು ಚಲನೆಯನ್ನ ವಿರೋಧಿಸುವುದಿಲ್ಲ ಅಂತ ಇದೆ. ಸಾಮಾನ್ಯವಾಗಿ ಘರ್ಷಣೆ ಒಂದು ಸಂಪರ್ಕ ರಹಿತ ಬಲನೂ ಹೌದು, ಚಲನೆಯನ್ನು ಕೂಡ ವಿರೋಧಿಸ್ತದೆ. ಹಾಗಾಗಿ ಆಯ್ಕೆ 2 ಕೂಡ ಉತ್ತರ ಆಗಂಗಿಲ್ಲ. ಇನ್ನು 3ನೇದು ಘರ್ಷಣೆ ಒಂದು ಸಂಪರ್ಕ ಬಲವಾಗಿದೆ ಮತ್ತು ಚಲನೆಯನ್ನ ವಿರೋಧಿಸ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಆಗ್ತದೆ. ಆಯ್ಕೆ 4 ಸಂಪರ್ಕ ರಹಿತ ಬಲವಾಗಿ ತಪ್ಪು. ಘರ್ಷಣೆ ಒಂದು ಸಂಪರ್ಕ ರಹಿತ ಬಲವಲ್ಲ. ಕಾಂತೀಯ ಬಲ ಇರ್ಬೋದು, ಅಥವಾ ಗುರುತ್ವಾಕರ್ಷಣ ಇರಬಹುದು, ಅಥವಾ ಸ್ಥಾಯಿ ವಿದ್ಯುತ್ ಆಕರ್ಷಣ ಇರ್ಬೋದು. ಇವು ಮಾತ್ರ ಸಂಪರ್ಕ ರಹಿತ ಬಲವಾಗಿವೆ. ಹಾಗಾಗಿ ಘರ್ಷಣಾ ಬಲ ಒಂದು ಸಂಪರ್ಕ ಬಲವಾಗಿದೆ. ಹಾಗಾಗಿ ಇದು ಕೂಡ ಆಯ್ಕೆ ಆಗೋದಿಲ್ಲ. ಹಾಗಾಗಿ 126 ಪ್ರಶ್ನೆಗೆ ಉತ್ತರ 3 ಆಗ್ತದೆ. ಇನ್ನು 127ನೇ ಪ್ರಶ್ನೆ. ಬೆಳಕಿನ ಕಿರಣವು ನೀರಿನಿಂದ ವಜ್ರೊಳಗೆ ಓರೆಯಾಗಿ ಚಲಿಸಿ ವಕ್ರೀಭವನದ ನಂತರ, ಇಲ್ಲಿ ಕೊಟ್ಟಿದ್ದಾರೆ ನೀರು ಹಾಗೂ ವಜ್ರದ ವಕ್ರೀಭವನದ ಸೂಚ್ಯಾಂಕ ಕ್ರಮವಾಗಿ 1.33 ಮತ್ತು 2.42. ಆಯ್ಕೆ 1 ಲಂಬದ ಕಡೆಗೆ ಬಾಗುತ್ತದೆ. ಆಯ್ಕೆ 2 ಲಂಬದಿಂದ ದೂರ ಬಾಗುತ್ತದೆ. ಆಯ್ಕೆ 3 ಲಂಬದ ಮೂಲಕ ಚಲಿಸುತ್ತದೆ. ಆಯ್ಕೆ 4 ನೀರಿನ ಒಳಕ್ಕೆ ಪ್ರವೇಶಿಸುತ್ತದೆ. ಗೊತ್ತಿರಲಿ, ಸಾಮಾನ್ಯವಾಗಿ ವಕ್ರೀಭವನ ಸೂಚ್ಯಾಂಕವು ಬೆಳಕಿನ ವೇಗಕ್ಕೆ ವಿಲೋಮ ಅನುಪಾತವಾಗಿರುತ್ತದೆ. ಯಾವ ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾಗಿರುತ್ತದೆಯೋ ಅದರಲ್ಲಿ ಬೆಳಕಿನ ವೇಗ ಕಡಿಮೆ ಆಗುತ್ತದೆ. ಬೆಳಕಿನ ವೇಗ ಕಡಿಮೆ ಆಗಲಿಕ್ಕೆ ಅದರಲ್ಲಿ ಸಾಂದ್ರತೆ ಹೆಚ್ಚಾಗಿರ್ತದೆ. ಇಲ್ಲಿ ನೀರಿನ ಒಂದು ವಕ್ರೀಭವನ ಸೂಚ್ಯಾಂಕ ಕಡಿಮೆ ಇದೆ ಅಂದ್ರೆ ಅದರಲ್ಲಿ ಬೆಳಕಿನ ವೇಗ ಹೆಚ್ಚಾಗಿದೆ. ಬೆಳಕಿನ ವೇಗ ಹೆಚ್ಚಾಗಿದೆ ಅಂದ್ರೆ ಅಲ್ಲಿ ಅದರ ಸಾಂದ್ರತೆ ಕಡಿಮೆ ಇದೆ. ಆದರೆ ವಜ್ರದ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾಗಿದೆ ಅಂದ್ರೆ ಸಾಂದ್ರತೆ ಹೆಚ್ಚಾಗಿದೆ. ನಮಗೆ ಗೊತ್ತಿರ್ಬೋದು, ಸಾಮಾನ್ಯವಾಗಿ ಬೆಳಕು ವಿರಳ ಮಾಧ್ಯಮದಿಂದ, ರೇರರ್ ಮೀಡಿಯಂನಿಂದ, ವಿರಳ ಮಾಧ್ಯಮವನ್ನ ಇಂಗ್ಲಿಷ್ನ್ಯಾಗ ರೇರರ್ ಮೀಡಿಯಂ ಅಂತ ಕರಿತೀವಿ. ಈ ರೇರರ್ ಮೀಡಿಯಂನಿಂದ ಡೆನ್ಸರ್ ಮೀಡಿಯಂ ಅಥವಾ ಸಾಂದ್ರ ಮಾಧ್ಯಮಕ್ಕೆ ಚಲಿಸುವಾಗ, ಇದು ಒಂದು ಗಾಜ್ ಅನ್ಕೊಡ್ರಿ. ಗಾಜು ಒಂದು ಸಾಂದ್ರ ಮಾಧ್ಯಮ, ಗಾಳಿ ಒಂದು ವಿರಳ ಮಾಧ್ಯಮ. ಏರ್ ಈಸ್ ಎನ್ ರೇರರ್ ಮೀಡಿಯಂ ಅಂಡ್ ಗ್ಲಾಸ್ ಈಸ್ ಎನ್ ಡೆನ್ಸರ್ ಮೀಡಿಯಂ. ಯಾವಾಗ ಒಂದು ಬೆಳಕಿನ ಕಿರಣ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸುವಾಗ ಆ ಕಿರಣವು ಲಂಬದ ಕಡೆಗೆ ಬಾಗ್ತದ ಅಂದ್ರೆ, ಈಗ ಇಲ್ಲಿ ನಮ್ಮ ಪ್ರಶ್ನೆಗೆ ನೀರು ಒಂದು ವಿರಳ ಮಾಧ್ಯಮವಾಗಿದೆ, ವಜ್ರ ಒಂದು ಸಾಂದ್ರ ಮಾಧ್ಯಮವಾಗಿದೆ. ಹಾಗಾಗಿ ಆ ಒಂದು ಬೆಳಕಿನ ಕಿರಣ ಲಂಬದ ಕಡೆಗೆ ಬಾಗ್ತದ. ಕಾರಣ ಆ ಬೆಳಕು ವಿರಳ ಮಾಧ್ಯಮವಾಗಿರುವಂತಹ ನೀರಿನಿಂದ ಸಾಂದ್ರ ಮಾಧ್ಯಮವಾಗಿರುವಂತಹ ವಜ್ರದಲ್ಲಿ ಹಾದು ಹೋಗ್ತಾ ಇದೆ. ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸುವಾಗ ಲಂಬದ ಕಡೆ ಬಾಗ್ತದ. ಹಾಗಾಗಿ ಆಯ್ಕೆ 1 ಲಂಬದ ಕಡೆ ಬಾಗ್ತದ. ಉತ್ತರ ಸರಿ ಆಗ್ತದ. ಲಂಬದಿಂದ ದೂರಕ್ಕೆ ಯಾವಾಗ ಬಾಗ್ತದಪ್ಪ ಅಂದ್ರೆ, ಒಂದು ವೇಳೆ ಆ ಒಂದು ಏನಪ್ಪಾ ಅಂದ್ರೆ ಬೆಳಕಿನ ಕಿರಣ ವಜ್ರದಿಂದ ನೀರಿಗೆ ಏನಾದ್ರೂ ಹೋಗಿದ್ರೆ, ಇದು ವಜ್ರ ಅನ್ಕೊಡ್ರಿ, ಅವಾಗ ವಜ್ರ ಆಕಸ್ಮಿಕವಾಗಿ ಇಲ್ಲಿ ನೀರಿತ್ತು, ಆವಾಗ ಏನಾಗ್ತಿತ್ತು, ಆ ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಹೋಗ್ತಾ ಇದ್ದಾಗ ಇದು ನೀರು ವಿರಳ ಮಾಧ್ಯಮ ಆಗ್ತಿತ್ತು, ವಜ್ರ ಸಾಂದ್ರ ಮಾಧ್ಯಮವಾಗ್ತಿತ್ತು. ಆವಾಗ ಆ ಕಿರಣ ಲಂಬದಿಂದ ದೂರಕ್ಕೆ ಬಾಗ್ತಿತ್ತು. ಹಾಗಾಗಿ ಆಯ್ಕೆ 2 ಕೂಡ ತಪ್ಪಾಗ್ತದ. ಲಂಬದ
ಮೂಲಕ ಚಲಿಸುತ್ತದೆ. ಇದು ಕೂಡ ಉತ್ತರ ಆಗಂಗಿಲ್ಲ. ಆಯ್ಕೆ 4 ಕೂಡ ಉತ್ತರ ಆಗೋದಿಲ್ಲ. ಹಾಗಾಗಿ 127ಕ್ಕೆ ಆಯ್ಕೆ 1 ಸರಿಯಾದ ಉತ್ತರ ಆಗಿರ್ತದೆ. ಇನ್ನು 128 30 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವಿರುವ ಪೀನ ಮಸೂರದಿಂದ 30 ಸೆಂಟಿಮೀಟರ್ ದೂರದಲ್ಲಿ ಇರಿಸಿರುವ ವಸ್ತುವಿನ ಉಂಟಾದ ಪ್ರತಿಬಿಂಬ ಅಥವಾ ಬಿಂಬದ ದೂರವನ್ನು ಕೇಳಿದರೆ ಪೀನ ಮಸೂರ ಗೊತ್ತಿರಲಿ ನಿಮಗೆ. ಸಾಮಾನ್ಯವಾಗಿ ಪೀನ ಮಸೂರ ಈ ತರ ಇರ್ತದೆ. ಈ ಪೀನ ಮಸೂರದ ವಕ್ರತಾ ತ್ರಿಜ್ಯ ಎಷ್ಟಿದೆ? ಆರ್ ಕೊಟ್ಟಿದ್ದಾರೆ. ಆರ್ ಇಸ್ ಈಕ್ವಲ್ ಟು 30 ಸೆಂಟಿಮೀಟರ್ ಪ್ಲಸ್ 30 ಸೆಂಟಿಮೀಟರ್ ಆಗಿದೆ ಅಂತೆ ನಮಗೆಲ್ಲ ಗೊತ್ತಿದೆ. ಆರ್ ಇಸ್ ಈಕ್ವಲ್ ಟು 2f. 2f ಅಂದ್ರೆ ವಕ್ರತಾ ತ್ರಿಜ್ಯವು ಸಂಗಮ ದೂರದ 2 ಪಟ್ಟಿರ್ತದೆ. ಹಾಗಾಗಿ ಎಫ್ ಇಸ್ ಈಕ್ವಲ್ ಟು 15 ಆಗ್ತದೆ. ಹಾಗಾದ್ರೆ ಇದು ಪ್ರಧಾನ ಅಕ್ಷ ಅನ್ಕೊಡ್ರಿ. ಇದನ್ನ F1 ಅಂತವಿ, ಇದನ್ನ 2f1 ಅಥವಾ R1 ಅಥವಾ R ಅನ್ಬೋದು. ಹಾಗೆ ಇದನ್ನ F2, ಇದನ್ನ 2f2 ಅಂತವಿ. ಈಗ ಏನಾಗಿದೆ, ಇದರ ಒಂದು ಸಂಗಮ ದೂರ 15 ಸೆಂಟಿಮೀಟರ್ ಇದೆ. ಹಾಗಾದ್ರೆ 2f1 ಅಂದ್ರೆ 30 ಸೆಂಟಿಮೀಟರ್. 30 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯ, 30 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವಿರೋ ಪೀನ ವಸ್ತುವಿಂದ 30 ಸೆಂಟಿಮೀಟರ್ ದೂರದಲ್ಲಿ, ಅಂದ್ರೆ ಇದು ವಕ್ರತಾ ಕೇಂದ್ರ ಆಗತ್ತ. Mn ಅನ್ನುವುದು ಒಂದು ದ್ಯುತಿರಂಧ್ರ ಆಗ್ತದ. ಈಗ ಒಂದು ವಸ್ತುವನ್ನ ಪೀನ ಮಸೂರದಿಂದ 30 ಸೆಂಟಿಮೀಟರ್ ದೂರ ಇಟ್ಟಲಾಗಿದೆ. ಆವಾಗ ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗಿ F2ನ ಮೂಲಕ ಹಾದು ಹೋಗ್ತದ ವಕ್ರೀಭವನಗೊಂಡು. ಇನ್ನೊಂದು ಕಿರಣ O ಮೂಲಕ ಹಾದು ಹೋಗ್ತದ. ಹೀಗೆ ಹಾದು ಹೋದಂತಹ ಎರಡೂ ಬೆಳಕಿನ ಕಿರಣಗಳು 2f2ನ ಮೇಲೆ ಸೇರ್ತವೆ, ಸಂಧಿಸ್ತವೆ. ಹಾಗಾಗಿ ಪ್ರತಿಬಿಂಬ 30 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗ್ತದೆ. ಯಾಕಂದ್ರೆ ಇಲ್ಲಿ ಕೂಡ ಎರಡೂ ಕಡೆ ಒಂದೇ ರೀತಿಯ ಸಂಗಮ ದೂರವನ್ನು ಹೊಂದಿರುವಂತಹ ವಕ್ರ ಮೇಲ್ಮೈ ಇರ್ತವೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 30 ಸೆಂಟಿಮೀಟರ್ ಆಗ್ತದೆ. ಅಂದ್ರೆ ವಸ್ತುವನ್ನ 2f1 ಮೇಲೆ ಇಟ್ಟಾಗ ಪ್ರತಿಬಿಂಬ 2f2ನ ಮೇಲೆ ಬೀಳ್ತದೆ ಅಂತ ಹೇಳಿ ತುಂಬಾ ಸುಲಭವಾಗಿ ಹೇಳಬಹುದು. ಇಷ್ಟು ಪ್ರಶ್ನೆ ಸಂಖ್ಯೆ 128ಕ್ಕೆ ಸಂಬಂಧಪಟ್ಟಂತಹ ಉತ್ತರವಾಗಿದೆ. ಇನ್ನು 129 30 kg ರಾಶಿಯುಳ್ಳ ಒಂದು ಪೆಟ್ಟಿಗೆಯನ್ನ ಎಯು 5 ಮೀಟರ್ ಎತ್ತರಕ್ಕೆ 15 ಸೆಕೆಂಡುಗಳಲ್ಲಿ ಮತ್ತು ಬಿಯು 8 ಮೀಟರ್ ಎತ್ತರಕ್ಕೆ 25 ಸೆಕೆಂಡುಗಳಲ್ಲಿ ಮೇಲಕ್ಕೆ ಎಳೆಯುವರು. ಎ ಮತ್ತು ಬಿಗಳ ಸಾಮರ್ಥ್ಯ ಕ್ರಮವಾಗಿ ಅಂತ ಕೇಳಿದಾರೆ. ಹಾಗಾದ್ರೆ ಇಲ್ಲಿ ಪಿ ಎ ಮತ್ತು ಪಿ ಬಿ ಆದರೆ ಜಿ ಇಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ಸ್ ಕೊಡ್ತಾರೆ. ಅಂದ್ರೆ ನಮ್ಗೆ ಗೊತ್ತಿರಲಿ ಸಾಮರ್ಥ್ಯ ಇಸ್ ಈಕ್ವಲ್ ಟು, ಸಾಮಾನ್ಯವಾಗಿ ಸಾಮರ್ಥ್ಯ ಇಸ್ ಈಕ್ವಲ್ ಟು ಮಾಡಿದ ಕೆಲಸ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಅಂತ ಕರಿತೀವಿ. ಸಾಮರ್ಥ್ಯ ಇಸ್ ಈಕ್ವಲ್ ಟು ಮಾಡಿದ ಕೆಲಸ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಹಾಗಾದ್ರೆ ಸಾಮರ್ಥ್ಯವನ್ನು ಪವರ್ ಅಂತೀವಿ. ಪಿ ಇಸ್ ಈಕ್ವಲ್ ಟು ಮಾಡಿದ ಕೆಲಸ ಅಂದ್ರೆ ಡಬ್ಲ್ಯೂ ಬೈ ಟಿ ಅನ್ನೋಣ. ನಮ್ಗೆ ಗೊತ್ತು ಡಬ್ಲ್ಯೂ ಅಂದ್ರೆ ಎಫ್ ಇಂಟು ಡಿ ಆಗ್ತದೆ. ಹಾಗೆ ತೆಗೆದುಕೊಂಡ ಕಾಲ ಟಿ ಆಗ್ತದೆ. ಅವಾಗ ಪಿ ಇಸ್ ಈಕ್ವಲ್ ಟು ಎಫ್ ಅಂದ್ರೆ ಎಂ ಇಂಟು ಜಿ ಆಗ್ತದೆ ಇಂಟು ಡಿ ಡಿವೈಡೆಡ್ ಬೈ ಟಿ ಆಗ್ತದೆ. ಹಾಗಾದ್ರೆ ಮೊದಲನೇ ವ್ಯಕ್ತಿಯ ಸಾಮರ್ಥ್ಯ ಕಂಡುಹಿಡಿಯಬೇಕಾದ್ರೆ ಪಿ ಎ ಈಕ್ವಲ್ ಟು ಎಮ್ 30 ಇದೆ ಇಂಟು ಜಿ 10 ಇದೆ ಇಂಟು ಡಿ 5 ಮೀಟರ್ ಇದೆ ಡಿವೈಡೆಡ್ ಬೈ ಕಾಲ 15 ಸೆಕೆಂಡ್ ಇದೆ. ಹಾಗಾಗಿ ಪಿ ನ ಸಾಮರ್ಥ್ಯ ಇಸ್ ಈಕ್ವಲ್ ಟು 300 ಇಂಟು ಅಂದ್ರೆ 1500 ಡಿವೈಡೆಡ್ ಬೈ 15 ಅಂದ್ರೆ 15 ಪೂಜ್ಲೆ. ಹಾಗಾದ್ರೆ ಮೊದಲನೇ ವ್ಯಕ್ತಿಯ ಸಾಮರ್ಥ್ಯ 100 ಜೌಲ್ ಪರ್ ಸೆಕೆಂಡ್ ಅಥವಾ ವ್ಯಾಟ್ ಆಗಿರೋಣ, ಜೌಲ್ ಪರ್ ಸೆಕೆಂಡ್. ಮೊದಲನೇ ವ್ಯಕ್ತಿದು 100 ವ್ಯಾಟ್ ಸಾಮರ್ಥ್ಯ ಇದೆ. ಹಾಗೆ ವ್ಯಕ್ತಿ 2 ನೋಡಿದ್ರೆ ಪಿ ಬಿ ಈಕ್ವಲ್ ಟು ಎರಡನೆಯ ವ್ಯಕ್ತಿಯ ಸಾಮರ್ಥ್ಯ ಏನಿದೆ, ಎಫ್ ತೂಕ 30 kg ಇದೆ, ಡಿ ಎಷ್ಟಿದೆ ಒಂದು 8 ಮೀಟರ್ ಇದೆ. ಹಾಗೆಯೇ ಜಿ ಬೆಲೆ 10 ಇರ್ತದೆ. ಅವನು ತೆಗೆದುಕೊಂಡ ಕಾಲ 25. ಅವಾಗ ಪಿ ಬಿ ಈಕ್ವಲ್ ಟು 3 8 24 240 ಇಂಟು 10 ಡಿವೈಡೆಡ್ ಬೈ 25 ಆಗ್ತದೆ. ಅವಾಗ ಪಿ ಬಿ ಈಕ್ವಲ್ ಟು 240 ಇಂಟು 2400 ಆಗ್ತದೆ. 2400 ಡಿವೈಡೆಡ್ ಬೈ 25. 25 ಒಂದ್ಲೆ 25, 20 250 ಆಗ್ತದೆ. ಹಾಗಾಗಿ 25 9 215 ಆಗ್ತದೆ. 25 9 215 ಆದ್ರೆ 240 ಒಳಗಡೆ 215 ಹೋದ್ರೆ ಎಷ್ಟು ಉಳಿತು? 240 25 ಇಂಟು 9
9 5 ಆರ್ 45, 4 9 2 ಆರ್ 18, 2 25 ಆಯಿತು. 2 17 ಇತ್ತು. 15 150, 25 150 ಅಂದ್ರೆ ಪಿ ಬಿನ ಸಾಮರ್ಥ್ಯ 96 ವ್ಯಾಟ್ ಅಥವಾ ಜೂಲ್ ಪರ್ ಸೆಕೆಂಡ್ ಆಯಿತು. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆ ನೋಡಿ, ಒಂದು ಆಯ್ಕೆ ಪಿ ನ ಸಾಮರ್ಥ್ಯ ಪಿ ಬಿ ಸಾಮರ್ಥ್ಯ ಎರಡು ಸಮ ಅದಾವ, ಹಾಗಾಗಿ ಸಮ ಇಲ್ಲ, ತಪ್ಪಾಗ್ತದ. ಪಿ ಬಿನ ಸಾಮರ್ಥ್ಯ ಪಿ ಗಿಂತ ಕಡಿಮೆ ಅದ, ಪಿ ಯ ಸಾಮರ್ಥ್ಯವು ಪಿ ಬಿಗಿಂತ ಹೆಚ್ಚಾಗಿದೆ, ಕರೆಕ್ಟ್ ಇದೆ. ಪಿ ಸಾಮರ್ಥ್ಯ 100 ಅದ, ಪಿ ಬಿ 90 ಇದೆ, ಹಾಗಾಗಿ ಎರಡನೇ ಆಯ್ಕೆ ಸರಿ ಆಗ್ತದೆ. ಮೂರನೇದ್ದು ಪಿ ಬಿ ನ ಸಾಮರ್ಥ್ಯ ಪಿ ಎಗಿಂತ ಹೆಚ್ಚಾಗಿದೆ ಅಂತ ತಪ್ಪು. ನಾಲ್ಕನೇದ್ದು ಪಿ ಯ ಸಾಮರ್ಥ್ಯ ಪಿ ಬಿಗಿಂತ ಕಡಿಮೆ ಇದೆ, ಪಿ ಬಿ ಸಾಮರ್ಥ್ಯ ಪಿ ಎಗಿಂತ ಹೆಚ್ಚಾಗಿರ್ತದೆ, ಹಾಗಾಗಿ ಇದು ಕೂಡ ತಪ್ಪಾಗ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 2 ಆಗ್ತದೆ. ಇಷ್ಟು ಪ್ರಶ್ನೆ ಸಂಖ್ಯೆ 129ಕ್ಕೆ ಉತ್ತರ ಆಗೈತಿ. ಇನ್ನು 130 ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವ ಅನಿಲ ಅಂತಿದೆ. ಆಯ್ಕೆ ಎ ಕಾರ್ಬನ್ ಡೈಆಕ್ಸೈಡು, ಆಯ್ಕೆ 2 ಆಯ್ಕೆ 1 ಕಾರ್ಬನ್ ಡೈಆಕ್ಸೈಡು, ಆಯ್ಕೆ 2 ಹೈಡ್ರೋಜನ್ ಸಲ್ಫೈಡು, ಆಯ್ಕೆ 3 ಹೈಡ್ರೋಜನ್ ಪೆರಾಕ್ಸೈಡು, ಆಯ್ಕೆ 4 ಕಾರ್ಬನ್ ಸಲ್ಫೈಡು. ನಮಗೆಲ್ಲ ಗೊತ್ತಿದೆ ಈ ಗ್ರೀನ್ ಹೌಸ್ ಎಫೆಕ್ಟ್ ಆಗಲಿಕ್ಕೆ ಪ್ರಮುಖವಾಗಿ ಕಾರಣವಾಗಿರುವಂತಹ ಒಂದು ಅನಿಲ ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡು, ಹಾಗಾಗಿ ಸರಿಯಾದ ಆಯ್ಕೆ 1 ಆಗ್ತದೆ. ಇನ್ನು ಬೆಳ್ಳಿಯ ಸಂಕೇತವನ್ನು ಕೇಳಿದರೆ, ಬೆಳ್ಳಿ ಒಂದು ಧಾತುವಾಗಿದೆ, ಅದರ ಸಂಕೇತ ಆಯ್ಕೆ 1 ಎಯು ಅಂತೆ, ಆಯ್ಕೆ 2 SI ಅಂತೆ, ಆಯ್ಕೆ 3 SL ಅಂತೆ, ಆಯ್ಕೆ 4 AG ಅಂತೆ. ನಮಗೆ ಗೊತ್ತಿದೆ ಬೆಳ್ಳಿಯ ಸಂಕೇತವನ್ನು AG ಅಂತ ಕರಿತೀವಿ. ಸಾಮಾನ್ಯವಾಗಿ ಎಯು ಅನ್ನೋದು ಇದು ಚಿನ್ನದ ಸಂಕೇತವಾಗಿದೆ, ಹಾಗೆ SI ಅನ್ನೋದು ಸಿಲಿಕಾನ್ ಸಂಕೇತವಾಗಿದೆ, ಹಾಗೆಯೇ SL ಅನ್ನೋದು ಇದು ಯಾವುದೇ ಒಂದು ಧಾತು ಸಂಕೇತ ಆಗಿರಂಗಿಲ್ಲ, ಹಾಗೆ AG ಅನ್ನೋದು ಬೆಳ್ಳಿಯ ಸಂಕೇತವಾಗಿದೆ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ 4 ಆಯ್ಕೆ ಸರಿಯಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 132 ಗಾಯ್ಟರ್ ಚಿಕಿತ್ಸೆಯಲ್ಲಿ ಬಳಸಲಾಗುವ ಸಮಸ್ಥಾನಿ ಅಂತಂದ್ರೆ, ಸಮಸ್ಥಾನಿ ಅಂದ್ರೆ ಒಂದೇ ರೀತಿಯ ಪರಮಾಣು ಸಂಖ್ಯೆಯನ್ನು ಹೊಂದಿದ್ದು ಆದರೆ ವಿಭಿನ್ನ ರೀತಿಯ ರಾ ಸಂಖ್ಯೆಯನ್ನು ಹೊಂದಿರುವಂತಹ ವಿವಿಧ ಪರಮಾಣುಗಳಿಗೆ ನಾವು ಐಸೋಟೋಪ್ ಎಂದು ಕರಿತೀವಿ. ಉದಾಹರಣೆಗೆ 1H1 ಇರ್ಬೋದು, ಹೈಡ್ರೋಜನ್ನ ಸಮಸ್ಥಾನಿಗಳು 1H1, 1H2, 1H3 ಇವುಗಳ ಪರಮಾಣು ಸಂಖ್ಯೆ ಒಂದೇ ಆಗಿರ್ತದೆ, ಆದರೆ ರಾ ಸಂಖ್ಯೆ ಭಿನ್ನವಾಗಿರ್ತದೆ, ನಾವು ಐಸೋಟೋಪ್ ಅಂತ ಕರಿತೀವಿ. ಅವ್ರ ಪ್ರಶ್ನೆ ಗಾಯ್ಟರ್ ರೋಗವನ್ನ ಕನ್ನಡದಲ್ಲಿ ಸರಳ ಗಳಗಂಡ ರೋಗ ಅಂತ ಕರಿತೀವಿ. ಸರಳ ಗಳಗಂಡ ರೋಗ. ಸಾಮಾನ್ಯವಾಗಿ ಈ ರೋಗ ಬರಲಿಕ್ಕೆ ಕಾರಣ ಅಯೋಡಿನ್ ಕೊರತೆ ಆದಾಗ ನಮ್ಮ ಗಂಟಲಿನ ಭಾಗದಲ್ಲಿರುವಂತಹ ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುವಂತಹ ಥೈರಾಯ್ಡ್ ಉಳ್ಕೊತದ. ಹಾಗಾಗಿ ಈ ರೋಗವನ್ನ ಸರಿ ಮಾಡ್ಲಿಕ್ಕೆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಬಳಸುವಂತಹ ಸಮಸ್ಥಾನಿ ಯಾವುದು ಅಂತ ಗೊತ್ತಿದೆ. ನಮಗೆ ಗೊತ್ತಿದೆ ಅಯೋಡಿನ್ 131 ಎನ್ನುವಂತಹ ಒಂದು ಸಮಸ್ಥಾನಿಯನ್ನ ಬಳಸ್ಕೊಂಡ್ಬಿಟ್ಟು ಸರಳ ಗಾಯ್ಟರ್ ಚಿಕಿತ್ಸಿಸ್ತಾರೆ. ಹಾಗೆ ಕೋಬಾಲ್ಟ್ 60 ಎನ್ನುವಂತಹ ಒಂದು ಐಸೋಟೋಪ್ ಅನ್ನ ಕ್ಯಾನ್ಸರ್ ರೋಗದ ವಾಸಿಗೆ ಬಳಸ್ತಾರೆ. ಹಾಗೆ ಯುರೇನಿಯಂ 235 ಎನ್ನುವಂತಹ ಒಂದು ಯುರೇನಿಯಂ ಐಸೋಟೋಪ್ ಅನ್ನ ಈ ಒಂದು ಪರಮಾಣು ವಿದ್ಯುತ್ ಸ್ಥಾವರಲ್ಲಿ ಇಂಧನ ಬಳಸ್ತಾರೆ. ಹಾಗೆ ಫಾಸ್ಫರಸ್ 30 P30 ಎನ್ನುವಂತಹ ಒಂದು ಫಾಸ್ಫರಸ್ ನ ಐಸೋಟೋಪ್ ಅನ್ನ ಮಣ್ಣಿನಲ್ಲಿರುವಂತಹ ರಂಜಕದ ಪ್ರಮಾಣವನ್ನು ಕಂಡುಹಿಡಿಯಲಿಕ್ಕೆ ಬಳಸ್ತಾರೆ. ಈ ರೀತಿಯಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಅಯೋಡಿನ್ 131 ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 133 ಲೋಹೀಯ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲದ ನಡುವಿನ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅಂತ ಕೇಳಿದಾಗ, ಸಾಮಾನ್ಯವಾಗಿ ಲೋಹೀಯ ಕಾರ್ಬೋನೇಟ್ ಅಂದ್ರೆ ಉದಾಹರಣೆಗೆ CaCO ಇರ್ಬೋದು, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್, ಮ್ಯಾಗ್ನೇಸಿಯಂ ಕಾರ್ಬೋನೇಟ್, ಇವೆಲ್ಲವೂ ಲೋಹೀಯ ಕಾರ್ಬೋನೇಟ್ಗಳು. ಈ ಲೋಹೀಯ ಕಾರ್ಬೋನೇಟ್ಗಳು ಸಾಮಾನ್ಯವಾಗಿ ಯಾವುದೇ ಆಮ್ಲದೊಂದಿಗೆ ದುರ್ಬಲವಾಗಿರುವಂತಹ ಆಮ್ಲದೊಂದಿಗೆ ವರ್ತಿಸಿದಾಗ ಅವುಗಳು ಪ್ರಮುಖವಾಗಿ 3 ಉತ್ಪನ್ನವನ್ನ ಉಂಟು ಮಾಡ್ತವ. 1 ಲವಣ, 2 ನೀರು, 3 ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು. ಅದೇ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನು ಉಂಟು ಮಾಡ್ತವ. ಹಾಗಾಗಿ ಆಯ್ಕೆ 1 ಆಕ್ಸಿಜನ್ ಇದೆ, ಉತ್ತರ ಅಲ್ಲ. ಆಯ್ಕೆ 2 ಹೈಡ್ರೋಜನ್ ಉತ್ತರ ಇದೆ, ತಪ್ಪಾಗ್ತದೆ. ಹೈಡ್ರೋಜನ್ ಯಾವಾಗ ಬರ್ತದಪ್ಪ ಅಂದ್ರೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಬರ್ತದೆ. ಹಾಗಾಗಿ ಇಲ್ಲಿ ಲೋಹೀಯ ಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ವರ್ತಿಸಿದವ, ಹಾಗಾಗಿ ಉತ್ತರ ಅದು ಆಗಲ್ಲ.
ಇನ್ನು ಆಯ್ಕೆ ಸಿ, ಆಯ್ಕೆ 3 ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ, ಆಯ್ಕೆ 4 ಕಾರ್ಬನ್ ಮೊನಾಕ್ಸೈಡ್ ಇದೆ, ತಪ್ಪಾಗ್ತದೆ. ಹಾಗಾಗಿ ಇಲ್ಲಿ ನಾನು ಒಂದು ಉದಾಹರಣೆ CaCO3, ಸಪೋಸ್ CaCO3 ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡ್ತು ಅಂದ್ರೆ ಆವಾಗ ಬರುವಂತಹ ಲವಣ CaCl2 ಕ್ಯಾಲ್ಸಿಯಂ ಕ್ಲೋರೈಡ್ ಪ್ಲಸ್ H2O ಪ್ಲಸ್ ಏನಪ್ಪಾ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬರ್ತದ. ಇದನ್ನ ಸರಿಯಾಗಿ ಬರಿಬೇಕಂದ್ರೆ ಇಲ್ಲೇ ಎರಡನ್ನ ಹಾಕ್ರಿ, ಅವಾಗ ಒಂದು CA ಒಂದು CA ಒಂದು C ಒಂದು C, ಆಕ್ಸಿಜನ್ ಒಟ್ಟು 3 ಇದಾವ, ಇಲ್ಲಿ 2 ಇಲ್ಲಿ 1 ಇದೆ, ಇನ್ನು H 2 ಇದಾವೆ, H 2 ಇದಾವೆ, Cl ಇದಾವೆ, Cl ಇದಾವೆ. ಈ ರೀತಿಯಾಗಿ ಲವಣ, ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎನ್ನುವಂತ ಒಂದು ಅನಿಲ ಉತ್ಪತ್ತಿ ಆಗ್ತದೆ. ಹಾಗಾಗಿ 133ನೇ ಪ್ರಶ್ನೆಗೆ ಉತ್ತರ CO2 ಆಗ್ತದೆ. ಇನ್ನು 134 Fe2O3 ಕಬ್ಬಿಣದ ಆಕ್ಸೈಡ್ ಅಲ್ಯೂಮಿನಿಯಂ ಗುರುತಿಸಿದಾಗ 2Fe ಪ್ಲಸ್ Al2O3 ಪ್ಲಸ್ ಉಷ್ಣ. ಈ ಕ್ರಿಯೆಯು ಆಯ್ಕೆ 1 ವಿಭಜನೆ ಕ್ರಿಯೆಯಾಗಿದೆ, ಆಯ್ಕೆ 2 ಹೈಡ್ರೋಜನೀಕರಣ ಕ್ರಿಯೆಯಾಗಿದೆ, ಆಯ್ಕೆ 3 ಥರ್ಮೈಟ್ ಕ್ರಿಯೆ, ಆಯ್ಕೆ 4 ಸಂಯೋಗ ಕ್ರಿಯೆ. ಸಾಮಾನ್ಯವಾಗಿ Fe2O3 ಯೊಂದಿಗೆ ಅಲ್ಯೂಮಿನಿಯಂ ವರ್ತಿಸಿದೆ. ಅಲ್ಯೂಮಿನಿಯಂ Feಯನ್ನ ಸ್ಥಾನ ಪಲ್ಲಟಗೊಳಿಸ್ತದೆ. ಕೆಲವೊಂದಿಷ್ಟು ಸ್ಥಾನ ಪಲ್ಲಟ ಕ್ರಿಯೆ ನಡೆಯುವಾಗ ಅತಿಯಾದ ಉಷ್ಣವು ಉತ್ಪತ್ತಿಯಾಗುತ್ತದೆ. ಅಂತಹ ಕ್ರಿಯೆಗಳನ್ನು ನಾವು ಥರ್ಮೈಟ್ ಕ್ರಿಯೆ ಎಂದು ಕರೆಯುತ್ತೇವೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 1 ವಿಭಜನೆ ಕ್ರಿಯೆ ಅಲ್ಲ. ವಿಭಜನೆ ಕ್ರಿಯೆ ಅಂದರೆ ಪ್ರತಿವರ್ತಕ ಒಂದೇ ಆಗಿದ್ದು ಉತ್ಪನ್ನಗಳು 2ಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನ ವಿಭಜನೆ ಕ್ರಿಯೆ ಅಂತೀವಿ. ಹೈಡ್ರೋಜನೀಕರಣ ಕ್ರಿಯೆ ಅಂದ್ರೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ ಅನಿಲವನ್ನು ಹಾಯಿಸಿ ಅವುಗಳನ್ನ ಪರ್ಯಾಪ್ತ ಕಾರ್ಬನ್ ಸಂಯುಕ್ತವನ್ನಾಗಿ ಮಾಡುವಂತಹ ಕ್ರಿಯೆಗೆ ಹೈಡ್ರೋಜನೀಕರಣ ಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ಇದು ಕೂಡ ಉತ್ತರ ಆಗೋದಿಲ್ಲ. ಇದೊಂದು ಥರ್ಮೈಟ್ ಕ್ರಿಯೆ ಆಗಿದೆ. ಈ ಥರ್ಮೈಟ್ ಕ್ರಿಯೆಯನ್ನು ಪ್ರಮುಖವಾಗಿ ಈ ಒಂದು ರೈಲ್ವೆ ಹಳಿಗಳನ್ನ ಜೋಡಣೆ ಮಾಡಲಿಕ್ಕೆ ಅಥವಾ ಮುರಿದು ಹೋದ ಯಂತ್ರದ ಭಾಗಗಳನ್ನ ಜೋಡಿಸ್ಲಿಕ್ಕೆ ಬಳಸ್ತೀವಿ. ಸಾಮಾನ್ಯವಾಗಿ ನಮ್ಮ ಒಂದು ಹಳ್ಳಿಗಳಲ್ಲಿ ಇದನ್ನ ವೆಲ್ಡಿಂಗ್ ಅಂತ ಕರಿತೀವಿ ಈ ಥರ್ಮೈಟ್ ಕ್ರಿಯೆಯನ್ನ. ಇನ್ನು 4ನೇದು ಸಂಯೋಗ ಕ್ರಿಯೆ. ಪ್ರತಿವರ್ತಕ 2 ಅಥವಾ 2ಕ್ಕಿಂತ ಹೆಚ್ಚಾಗಿದ್ದು ಉತ್ಪನ್ನಗಳು ಒಂದೇ ಆಗಿದ್ದು ಅದನ್ನ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಥರ್ಮೈಟ್ ಕ್ರಿಯೆ ಆಗಿದೆ. ಇಷ್ಟು ಪ್ರಶ್ನೆ ಸಂಖ್ಯೆ 134ಕ್ಕೆ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 135 ಪ್ರತ್ಯಾಮ್ಲೀಯ ಆಕ್ಸೈಡ್ ಯಾವುದು ಅಂತ ಕೇಳಿದರೆ ಆಯ್ಕೆ 1 MgO ಮ್ಯಾಗ್ನೀಸಿಯಂ ಆಕ್ಸೈಡ್, ಆಯ್ಕೆ 2 ಕಾರ್ಬನ್ ಡೈಆಕ್ಸೈಡ್, ಆಯ್ಕೆ 3 ನೈಟ್ರೋಜನ್ ಡೈಆಕ್ಸೈಡ್, ಆಯ್ಕೆ 4 ಕಾರ್ಬನ್ ಮೊನಾಕ್ಸೈಡ್. ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಸಾಮಾನ್ಯವಾಗಿ ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ ಆಗಿರ್ತವೆ. ಹಾಗಾಗಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಲೋಹೀಯ ಆಕ್ಸೈಡ್ ಯಾವುದು ಅಂದ್ರೆ ಮ್ಯಾಗ್ನೀಸಿಯಂ ಆಕ್ಸೈಡ್ ಒಂದು ಲೋಹೀಯ ಆಕ್ಸೈಡ್ ಆಗಿದೆ. ಸಾಮಾನ್ಯವಾಗಿ ಎಲ್ಲ ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತವೆ. ಹಾಗಾಗಿ ಇದೊಂದು ಪ್ರತ್ಯಾಮ್ಲೀಯ ಆಕ್ಸೈಡ್ ಆಗಿದೆ. ಹಾಗೆ ಆಯ್ಕೆ 2, ಆಯ್ಕೆ 3, ಆಯ್ಕೆ 4 ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಹಾಗೂ ಕಾರ್ಬನ್ ಮೊನಾಕ್ಸೈಡ್ ಇವೆಲ್ಲವೂ ಅಲೋಹೀಯ ಆಕ್ಸೈಡ್ ಆಗಿದ್ದು ಸಾಮಾನ್ಯವಾಗಿ ಈ ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದಿರ್ತವೆ. ಹಾಗಾಗಿ ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯ ಆಕ್ಸೈಡ್ ಆಗಿದ್ದು ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ ಆಗಿರ್ತವೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 1 ಉತ್ತರ ಆಗ್ತದೆ. ಇನ್ನು ಮುಂದಿನದಾಗಿ 136 ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ನಡುವಿನ ಕ್ರಿಯೆಯಲ್ಲಿ ಉಂಟಾಗುವ ಉತ್ಪನ್ನ ಕೇಳಿದ್ದಾರೆ. ಸಾಮಾನ್ಯವಾಗಿ ಈ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪರಸ್ಪರ ವರ್ತಿಸಿದಾಗ ಬರುವಂತಹ ಉತ್ಪನ್ನ ಅಂತ ಹೋದ್ರೆ ಸೋಡಿಯಂ ಸಲ್ಫೇಟ್ ಅಂದ್ರೆ Na2SO4 ಇದೊಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆಯಾಗಿದೆ. ಈ ಬೇರಿಯಂ ಕ್ಲೋರೈಡ್ ಒಂದಿಗೆ ವರ್ತಿಸಿದಾಗ ಬರುವಂತಹ ಉತ್ಪನ್ನಗಳು ಬೇರಿಯಂ ಸಲ್ಫೇಟ್ ಎನ್ನುವಂತಹ ಒಂದು ಪ್ರಕ್ಷೇಪವನ್ನು ಹೊಂದಿರುವಂತಹ ಉತ್ಪನ್ನ, ಹಾಗೆ ಇನ್ನೊಂದು ಸೋಡಿಯಂ ಕ್ಲೋರೈಡ್ ಎನ್ನುವಂತ ಉತ್ಪನ್ನ. ಸಾಮಾನ್ಯವಾಗಿ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಾಗಿದೆ. ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಪ್ರತಿವರ್ತಕಗಳಂತಹ ಅಯಾನುಗಳು ಪರಸ್ಪರ ವಿನಿಮಯವಾಗುವಂತಹ ಕ್ರಿಯೆ. ಹಾಗಾಗಿ ಆಯ್ಕೆ ಸರಿಯಾದ ಆಯ್ಕೆ 2 ಆಗ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ BaSO4 ಮತ್ತು NaCl ಆಗ್ತದೆ. BaCl2 NaSO4 ಆಗಂಗಿಲ್ಲ. ಇನ್ನು Mg ಬರೋದೇ ಇಲ್ಲ, ಯಾಕಂದ್ರೆ ಇಲ್ಲಿ ಮ್ಯಾಗ್ನೀಸಿಯಂ ಎನ್ನುವಂತ ಲೋಹ ಇಲ್ಲವೇ ಇಲ್ಲ. ಹಾಗಾಗಿ ಉತ್ತರ ಆಯ್ಕೆ 2 ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 137 ನ್ಯಾಪ್ಥಲಿನ್ ಗುಳಿಗೆಗಳನ್ನು ಇದರಿಂದ ಪಡೆಯಲಾಗಿದೆ. ಆಯ್ಕೆ 1 ಕಲ್ಲಿದ್ದಲು, ಆಯ್ಕೆ 2 ಕೋಕು, ಆಯ್ಕೆ 3 ಕಲ್ಲಿದ್ದಲು ಡಾಂಬರು, ಆಯ್ಕೆ 4
ಬಿಟುಮಿನ್ ಸಾಮಾನ್ಯವಾಗಿ ನ್ಯಾಪ್ತಲಿನ್ ಗುಳಿಗಳನ್ನು ನಾವು ಡಾಂಬರ್ ಗುಳಿಗೆ ಅಂತ ಕರಿತೀವಿ. ಆ ಡಾಂಬರ್ ಗುಳಿಗೆಗಳು ಕಲ್ಲಿದ್ರಿಂದ ಮಾಡಲ್ಪಟ್ಟವನು, ಕೋಕ್ನ ಮಾಡಲ್ಪಟ್ಟಿದವನು, ಕಲ್ಲಿದ್ದಲು ಡಾಂಬರ್ನಿಂದನೋ ಅಥವಾ ಬಿಟುಮಿನಿಂದ ನೋಡ್ತಾ ಹೋದರೆ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಎಲ್ಲ ನ್ಯಾಪ್ತಲಿನ್ ಗುಳಿಗಳು ಕಲ್ಲಿದ್ದಲಿನ ಡಾಂಬರ್ನ ಮಾಡಲ್ಪಟ್ಟಿರ್ತಾವೆ. ಸಾಮಾನ್ಯವಾಗಿ ನಾವು ಡಾಂಬರ್ ಗುಳಿಗೆ ಅಂತ ಕರಿತೀವಿ. ನಮ್ಮ ಒಂದು ಹಿಂದಿನ ದಿನಗಳಲ್ಲಿ ನಮ್ಮ ತಾಯಂದಿರು ಬಟ್ಟೆಗಳಿಗೆ ನುಸಿ ಹತ್ತಬಾರ್ದು ಅಂತ ಹೇಳಿ ಈ ರೀತಿಯಾಗಿರುವಂತಹ ವಾಸನೆ ಹೊಂದಿರುವಂತಹ ನ್ಯಾಪ್ಕಿನ್ಗಳನ್ನು ಇಡ್ತಾ ಇದ್ವಿ. ಹಾಗಾಗಿ ಸಾಮಾನ್ಯವಾಗಿ ಕಲ್ಲಿದ್ದಲನ್ನ ಇಂಧನ ಬಳಸ್ತಾರ, ಕೋಕನ್ನು ಕೂಡ ಇಂಧನ ಬಳಸ್ತಾರ, ಹಾಗೆ ಬಿಟುಮಿನನ್ನ ನಮ್ಮ ರಸ್ತೆಗಳಿಗೆ ಟಾರ್ ಹಾಕ್ಲಿಕ್ಕೆ ಬಳಸ್ತಾರ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 3 ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ 138. ಅಂಡಾಣುಗಳ ಕಡೆಗೆ ಪರಾಗರೇಣುಗಳ ನಳಿಕೆಗಳ ನಿರ್ದೇಶಿತ ಬೆಳವಣಿಗೆಯನ್ನು ಸಾಮಾನ್ಯವಾಗಿ ಈ ಕೇಸರದಲ್ಲಿರುವಂತಹ ಪರಾಗರೇಣುಗಳು ಶಲಾಕಾಗ್ರಕ್ಕೆ ವರ್ಗಾವಣೆ ಆಗ್ತವೆ. ಈ ಪ್ರಕ್ರಿಯೆಯನ್ನು ಪರಾಗಸ್ಪರ್ಶ ಅನ್ಕೊತೀವಿ. ಪರಾಗಸ್ಪರ್ಶವಾದ ನಂತರ ಶಲಾಕಾಗ್ರ ಬಿದ್ದಿರುವಂತಹ ಪರಾಗರೇಣುಗಳು ಬೆಳೀತಾ ಹೋಗಿ ಅಂಡಾಶಯದ ಒಳಗಡೆ ಇರುವಂತಹ ಅಂಡಾಣುವಿಗೆ ಸಂಯೋಗವಾಗುತ್ತವೆ, ನಿಷೇಚನ ಅನ್ಕೊತೀವಿ. ಈ ರೀತಿ ಆಗುವಂತಹ ಕ್ರಿಯೆ ಆಗಲಿಕ್ಕೆ ಕಾರಣವಾಗಿರುವಂತಹ ವರ್ತನೆ ಯಾವುದು ಕೇಳಿದ್ದಾರೆ. ಹಾಗಾಗಿ ಈ ರೀತಿ ಅಂಡಾಣುಗಳು ಕಡೆಗೆ ಪರಾಗರೇಣು ನಳಿಕೆಗಳ ನಿರ್ದೇಶಿತ ಬೆಳವಣಿಗೆಯನ್ನು ನಾವು ಎಂತಪ್ಪ ಅಂದ್ರೆ ಸಾಮಾನ್ಯವಾಗಿ ರಾಸಾಯನಿಕ ಅನುವರ್ತನೆ ಎಂದು ಕರೆಯುತ್ತೇವೆ. ಹಾಗೆಯೇ ಸಾಮಾನ್ಯವಾಗಿ ರಾಸಾಯನಿಕ ಅನುವರ್ತನೆಯನ್ನು ಇಂಗ್ಲಿಷ್ನಾಗ ಕಿಮೋಟ್ರಾಪಿಸಮ್ ಅಂತೀವಿ. ಜಲಾನು ಅನುವರ್ತನೆ ಅಂದ್ರೆ ಸಸ್ಯಗಳು ನೀರಿನ ಕಡೆಗೆ ತೋರುವಂತಹ ಒಂದು ಪ್ರತಿಕ್ರಿಯೆ. ಗುರುತ್ವ ಅನುವರ್ತನೆ ಸಸ್ಯಗಳು ಭೂಮಿಯ ಗುರುತ್ವ ಬಲಕ್ಕೆ ತೋರುವಂತಹ ಪ್ರತಿಕ್ರಿಯೆ. ಹಾಗೆ ದ್ಯುತಿ ಅನುವರ್ತನೆ ಸಸ್ಯಗಳು ಬೆಳಕಿನ ಕಡೆಗೆ ತೋರುವಂತಹ ಅನುವರ್ತನೆ ಇದಾವೆ. ಇಲ್ಲಿ ಸಸ್ಯದ ಕೆಲವೊಂದಿಷ್ಟು ಭಾಗಗಳು ಭೂಮಿಯ ಗುರುತ್ವ ಬಲದ ಕಡೆಗೆ ಚಲನೆ ಮಾಡ್ತವೆ. ಅದನ್ನ ನಾವು ಧನ ಗುರುತ್ವ ಅನುವರ್ತನೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಬೇರುಗಳು. ಹಾಗೆಯೇ ಸಸ್ಯದ ಕಾಂಡದ ಭಾಗವು ಭೂಮಿಯ ಗುರುತ್ವ ಬಲದ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತದೆ. ಅದನ್ನು ನಾವು ಋಣ ಗುರುತ್ವ ಅನುವರ್ತನೆ ಕರಿತೀವಿ. ಹಾಗೆಯೇ ದ್ಯುತಿ ಅನುವರ್ತನೆಯಲ್ಲಿ ಸಸ್ಯದ ಕೆಲ ಭಾಗವು ಬೆಳಕಿನ ಕಡೆಗೆ ಬೆಳವಣಿಗೆ ಆದರೆ ಕೆಲವೊಂದಿಷ್ಟು ಭಾಗ ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ ಬೆಳವಣಿಗೆ ಆಗ್ತದೆ. ಹಾಗೆಯೇ ಕಾಂಡದ ಬೆಳವಣಿಗೆಯು ಧನ ದ್ಯುತಿ ಅನುವರ್ತನೆ ಆದರೆ ಸಸ್ಯದ ಬೇರುಗಳ ಬೆಳವಣಿಗೆಯು ಋಣ ದ್ಯುತಿ ಅನುವರ್ತನೆಗೆ ಉದಾಹರಣೆ ಆಗಿರ್ತದೆ. ಇಷ್ಟು 138ನೇ ಪ್ರಶ್ನೆಗೆ ಉತ್ತರ ಆಗಿರ್ತದೆ. ಇನ್ನು 139. 2 ಮೂಳೆಗಳನ್ನು ಪರಸ್ಪರ ಬಂಧಿಸಲು ಸಹಾಯಕವಾಗಿರುವಂತಹ ಅಂಗಾಂಶ. ಇಲ್ಲಿ ವಿಶೇಷವಾಗಿರುವಂತಹ 2 ಸಂಯೋಜಕ ಅಂಗಾಂಶ ಇದೆ. ಒಂದು ಸ್ನಾಯುರಜ್ಜು, ಇನ್ನೊಂದು ಆಸ್ತಿರಜ್ಜು ಅಂತ ಹೇಳಿ. ಈ ಆಸ್ತಿರಜ್ಜುಗಳು ಪರಸ್ಪರ 2 ಮೂಳೆಗಳು ಪರಸ್ಪರ ಬಂಧನವಾಗಲಿಕ್ಕೆ ಸಹಾಯವನ್ನು ಮಾಡ್ತವೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಸ್ತಿರಜ್ಜು ಆಗ್ತದೆ. ಇನ್ನು ಸ್ನಾಯುರಜ್ಜುಗಳು ಈ ಮೂಳೆಗೆ ಸ್ನಾಯುಗಳು ಅಂಟಿಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತವೆ. ಹಾಗೆ ಸ್ನಾಯು ಅಂಗಾಂಶನು ಕೂಡ ನಮ್ಮ ಚಲನೆಗೆ ಸಹಾಯಕವನ್ನು ಮಾಡ್ತದೆ. ಈ ರೀತಿಯಾಗಿ ಅನುಲೇಪಕ ಅಂಗಾಂಶ ಕೂಡ ಸಾಕಷ್ಟು ವಿವಿಧ ಕಾರ್ಯವನ್ನು ಮಾಡ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗ್ತದೆ. ಇನ್ನು 140. ಜೀವಕೋಶೀಯ ರಚನಾ ಮಟ್ಟವನ್ನು ಹೊಂದಿರುವಂತಹ ವಂಶವನ್ನು ಕೇಳಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಒಂದು ಪ್ರಾಣಿ ಸಾಮ್ರಾಜ್ಯವನ್ನ 2 ಅಂಶಗಳನ್ನು ಮಾಡಿದ್ದೇವೆ. ಪ್ರಮುಖವಾಗಿ ಮಾಡಿದ್ದೇವೆ. ಒಂದು ಕಶೇರುಕ ಮೂಳೆಯನ್ನು ಹೊಂದಿರವು, ಅಕಶೇರುಕ ಮೂಳೆ ಹೊಂದಿರವು. ಅಕಶೇರುಕ ಪ್ರಾಣಿಗಳಲ್ಲಿ ಒಂದು ಪೋರಿಪೆರಾ, 2 ಕುಟುಕುಣವಂತಗಳು, 3 ಚಪ್ಪಡೆ ಹುಳಗಳು, 4 ದುಂಡು ಹುಳಗಳು, 5 ವಲಯವಂತಗಳು, 6 ಏನಪ್ಪಾ ಅಂದ್ರೆ ಸಂಧಿಪದಿಗಳು, 7 ಮೃದ್ವಂಗಿಗಳು, 8 ಕಂಟಕ ಚರ್ಮಿಗಳೆಂಬ 8 ವಂಶಗಳನ್ನು ಮಾಡಿದ್ದೇವೆ. ಹಾಗಾಗಿ ಇಲ್ಲಿ ನಮಗೆ ಗೊತ್ತಿದೆ ಜೀವಿಕಾಸ ಆಗ್ತಾ ಬರುವಾಗ ಮೊದಲಿಗೆ ಜೀವಕೋಶ ಇದ್ವು, ಅವು ಅಂಗಾಂಶಗಳಾದವು, ಅಂಗಾಂಶಗಳು ಅಂಗಗಳಾದವು, ಅಂಗಗಳು ಅಂಗ ಇವು ಆಗ್ತವೆ. ಹಾಗಾಗಿ ಜೀವಕೋಶೀಯ ರಚನಾ ಮಟ್ಟವನ್ನು ಹೊಂದಿರುವಂತಹ ವಂಶ ಅಂದ್ರೆ ಪೋರಿಪೆರಾ ಆಗ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 4 ಉತ್ತರ ಆಗ್ತದೆ. ಹಾಗಾಗಿ ಉಳಿದಂತಹ ಆಯ್ಕೆ 1, 2, 3 ಆಗಂಗಿಲ್ಲ. ಈ ಪ್ರಶ್ನೆಗೆ 4ನೇ ಆಯ್ಕೆ ಸರಿ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 141. ಭೂ ಪರಿಸರ ವ್ಯವಸ್ಥೆಯಲ್ಲಿನ ಹಸಿರು ಸಸ್ಯಗಳು ತಮ್ಮ ಎಲೆಗಳ ಮೇಲೆ ಬೀಳುವ ಸೌರ ಬೆಳಕನ್ನು ಸೆರೆ ಹಿಡಿಯುವ ಶೇಕಡಾ ಪ್ರಮಾಣ. ಈ ಪ್ರಶ್ನೆಗೆ ಸರಿಯಾಗಿ 100ಕ್ಕೆ 50ಕ್ಕಿಂತ ಹೆಚ್ಚು ಮಕ್ಕಳು ಆಯ್ಕೆ 3ನ್ನು ಆಯ್ಕೆ ಮಾಡ್ತಾರೆ. ಯಾಕಂದ್ರೆ ಪ್ರತಿ ಪೋಷಣಾಸ್ತ್ರದ ಮೇಲೆ ಕೇವಲ ಶೇಕಡಾ 10ರಷ್ಟು ಶಕ್ತಿ ಮಾತ್ರ ವರ್ಗಾವಣೆ ಆಗ್ತದೆ. ಅದು ನಮ್ಮ ಆಹಾರ ಸರಪಳಿಯಲ್ಲಿ. ಅವ್ರು ಕೇಳಿದ್ದು ನಮ್ಮ ಒಂದು ಭೂ ಪರಿಸರ ವ್ಯವಸ್ಥೆಯಲ್ಲಿ ಸಸ್ಯಗಳು ಎಷ್ಟು ಪ್ರಮಾಣದ ಸೋಲಾರ್ ಎನರ್ಜಿಯನ್ನು, ಸೌರಶಕ್ತಿಯನ್ನು ಹೀರ್ಕೊಳ್ತವೆ. ಕೇವಲ ಶೇಕಡಾ 1ರಷ್ಟು ಶಕ್ತಿಯನ್ನು ಮಾತ್ರ ಹೀರ್ಕೊಳ್ತವೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 1 ಉತ್ತರ ಆಗ್ತದೆ. ಆಯ್ಕೆ 2, 3, 4 ಆಗಂಗಿಲ್ಲ. ಹಾಗಾಗಿ ಶೇಕಡಾ 1ರಷ್ಟು ಶಕ್ತಿ ಮಾತ್ರ ಹೀರಿಕೆ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 142. ಪಟ್ಟಿ ಬಿ ಯಲ್ಲಿರುವಂತಹ ಸಂತಾನೋತ್ಪತ್ತಿಯು ಪಟ್ಟಿ ಬಿ ಯಲ್ಲಿನ ಸಂತಾನೋತ್ಪತ್ತಿ ವಿಧಾನವನ್ನ ಪಟ್ಟಿ ಎದಲ್ಲಿನ ಜೀವಿಗಳೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನ ಕೇಳಿದಾರೆ. ಹಾಗಾಗಿ ಲೆಸ್ನೇನಿಯಾದಲ್ಲಿ ಬಿ ವಿಧಾನದ ಮೂಲಕ ಸಂತಾನೋತ್ಪತ್ತಿ ಆಗ್ತದೆ. ಇವೆಲ್ಲವೂ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳಾಗಿದ್ದು ಲೆಸ್ಮೇದಲ್ಲಿ ಬಿ ವಿಧಾನ ಆಗ್ತದೆ.
ಪ್ಲಾಸ್ಮೋಡಿಯಂನಲ್ಲಿ ಬಹುವಿತರಣೆ ಆಗ್ತದೆ, ಪ್ಲನೇರಿಯಾದಲ್ಲಿ ಪುನರುತ್ಪನ್ನ ಆಗ್ತದೆ, ಹೈಡ್ರಾದಲ್ಲಿ ಮಗ್ಗುವಿಕೆ ಆಗ್ತದೆ, ರೈಜೋಪಸ್ನಲ್ಲಿ ಬೀಜ ಆಗ್ತದೆ. ಹಾಗಾಗಿ ಲೆಸ್ನೇನಿಯಾ ಒಂದಕ್ಕೆ ಉತ್ತರ ಯಾವ್ದಪ್ಪ ಅಂದ್ರೆ 3 ಆಗ್ತದೆ. ಒಂದಕ್ಕೆ ಉತ್ತರ 3 ಸೇಮ್ ಇದಾವೆ. ಬಿಗೆ ಯಾವತ್ತ 5 ಆಗ್ತದೆ, ಬಿಗೆ 5 ಇಲ್ಲಿದೆ. ಹಾಗಾಗಿ 2 ಮತ್ತು 4 ಉತ್ತರ ಆಗಿರಬಹುದು. ಹಾಗೆ ಪ್ಲನೇರಿಯಾಗೆ ಪುನರುತ್ಪಾದನೆ 4, 4ನೇ ಪಾದ ಸಿಗೆ 4ನೇ ಉತ್ತರ ಇದಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಆಗಿದೆ. 1, 2, 3 ತಪ್ಪಾಗ್ತವೆ. ಹಾಗಾಗಿ ಪ್ರಶ್ನೆ ಸಂಖ್ಯೆ 142ಕ್ಕೆ ಆಯ್ಕೆ 4 ಸರಿಯಾದ ಉತ್ತರವಾಗಿದೆ. ಇನ್ನು 143, ಈ ಕೆಳಗಿನ ಕ್ರಿಯೆಯನ್ನು ಪೂರ್ಣಗೊಳಿಸಿ ಗ್ಲೂಕೋಸು ಪೈರುವೇಟ್ ಆಗಿದೆ. ಈ ಪೈರುವೇಟು ಲ್ಯಾಕ್ಟಿಕ್ ಆಮ್ಲವಾಗ್ತದೆ. ನಮಗೆಲ್ಲ ಗೊತ್ತಿದೆ ಉಸಿರಾಟ ಕ್ರಿಯೆಯಲ್ಲಿ 2 ರೀತಿ ವಿಧಗಳಿದಾವೆ. ಒಂದು ಏರೋಬಿಕ್, ಅನೈರೋಬಿಕ್ ಅಥವಾ ವಾಯುವಿಕೆ ಮತ್ತು ಅವಾಯುವಿಕೆ ಉಸಿರಾಟ ಕ್ರಿಯೆ ಅಂತೀವಿ. ಉಸಿರಾಟ ಕ್ರಿಯೆಯು ಆಮ್ಲಜನಕದ ಉಪಸ್ಥಿತಿಲಾದರೆ ಅದನ್ನು ವಾಯುವಿಕೆ ಉಸಿರಾಟ ಕ್ರಿಯೆ ಅಂತಿದ್ದೀವಿ. ಕೆಲವೊಮ್ಮೆ ವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕದ ಕೊರತೆ ಇದ್ದಾಗ ಆ ಪೈರುವೇಟು ವಿಭಜನೆಗೊಂಡು ಲ್ಯಾಕ್ಟಿಕ್ ಆಮ್ಲವಾಗ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಮ್ಲಜನಕದ ಕೊರತೆ ಅಥವಾ ಆಕ್ಸಿಜನ್ ಕೊರತೆ ಆಗುತ್ತೆ. ಎಲ್ಲೇ ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ಕೊರತೆಯಾದಾಗ ಲ್ಯಾಕ್ಟಿಕ್ ಆಮ್ಲ ಉಂಟಾಗ್ತದೆ. ಈ ಸಮಯದಲ್ಲಿ ಸ್ನಾಯು ಹಿಡಿತ ಅಥವಾ ಮಸಲ್ ಕ್ರಾಂಪ್ಸ್ ಉಂಟಾಗ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 1 ಅಲ್ಲ, ಆಯ್ಕೆ 3 ಅಲ್ಲ, ಆಯ್ಕೆ 4 ಅಲ್ಲ, ಆಯ್ಕೆ 2 ಸರಿಯಾದ ಉತ್ತರ ಆಗ್ತದೆ. ಇನ್ನು 144, ಪಟ್ಟಿ ಎ ಅನ್ನು ಪಟ್ಟಿ ಬಿ ಯೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿದೆ. ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವಂಥ ಬ್ಯಾಕ್ಟೀರಿಯಾ ಇದೆ. ಅದು ಹಾಲನ್ನು ಮೊಸರನ್ನಾಗಿ ಮಾಡ್ತದೆ. ಈಸ್ಟ್ ಎನ್ನುವಂತಹ ಒಂದು ಶಿಲೀಂಧ್ರವನ್ನು ಪ್ರಮುಖವಾಗಿ ಮದ್ಯವನ್ನು ತೆರವುಗೊಳಿಸ್ತಾರೆ. ಹಾಗೆ ಪ್ರತಿಜೈವಿಕವಾಗಿ ಸ್ಟ್ರೆಪ್ಟೊಮೈಸಿನ್ ಅನ್ನು ಹೆಣ್ಣು ಇಡಿಸೊಳ್ಳೆಯು ಡೆಂಗು ವೈರಸ್ನಿಗೆ ಕಾರಣವಾಗಿದೆ. ಹಾಗಾಗಿ ಎ 2 ಇದೆ. ಈಸ್ಟು 3ಕ್ಕಿದೆ. ಪ್ರತಿಜೈವಿಕ ಸ್ಟ್ರೆಪ್ಟೊಮೈಸಿನ್ ಹಾಗೆ ಹೆಣ್ಣು ಹಿಡಿಸೊಳ್ಳೆ ಡೆಂಗು ವೈರಸ್ನ ವಾಹಕವಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 2 ಆಗ್ತದೆ. ಇನ್ನು 145ನೇ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಉತ್ತರಿಸಿ. ಹೇಳಿಕೆ 1, ಸಾವಯವ ಗೊಬ್ಬರ ಹೆಚ್ಚಿನ ಪ್ರಮಾಣದ ಸಾವಯವ ವಸ್ತುಗಳನ್ನು ಹೊಂದಿರುತ್ತದೆ, ಸರಿ ಇದೆ, ಮತ್ತು ಮಣ್ಣಿಗೆ ಅಲ್ಪ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒದಗಿಸ್ತದೆ. ಈ ಹೇಳಿಕೆ ಸರಿಯಾಗಿದೆ. 2ನೇದು, ಪ್ರಾಣಿಗಳು ಮತ್ತು ಸಸ್ಯ ತ್ಯಾಜ್ಯಗಳ ವಿಘಟನೆಯಿಂದ ಸಾವಯವ ಗೊಬ್ಬರವು ಉಂಟಾಗುವುದಿಲ್ಲ. ಇದು ತಪ್ಪಾದ ಹೇಳಿಕೆಯಾಗಿದೆ. ಹಾಗಾದರೆ ಸರಿಯಾದ ಉತ್ತರ ನೋಡಿ, ಹೇಳಿಕೆ 1 ಮತ್ತು 2 ಸರಿಯಾಗಿದೆ, ತಪ್ಪು. ಹೇಳಿಕೆ 1 ಮಾತ್ರ ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಇನ್ನು 2ನೇದು, ಹೇಳಿಕೆ 1 ಮತ್ತು 2 ತಪ್ಪಾದ ಹೇಳಿಕೆಗಳಿವೆ, 2 ತಪ್ಪಾಗಿಲ್ಲ, 1 ಸರಿ ಇದೆ, 2 ತಪ್ಪಾಗಿದೆ. 3ನೇದು, ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಸರಿಯಾಗಿದೆ, ಇದು ಕೂಡ ಉತ್ತರ ಅಲ್ಲ. ಹಾಗಾಗಿ ಹೇಳಿಕೆ 1 ಸರಿ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಹಾಗಾಗಿ ಆಯ್ಕೆ 4 ಉತ್ತರ ಆಗ್ತದೆ. ಇನ್ನು ಉಳಿದಂತಹ 5 ಪ್ರಶ್ನೆಗಳು ನಿಮ್ಮ ಒಂದು ಪೆಡಗಾಗಿ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಾವೆ. ಅವರಿಗೆ ನೀವೇ ಉತ್ತರವನ್ನು ಕಂಡುಕೊಳ್ಳಿ ಅಂತ ಹೇಳ್ಕೊತಾ, ಇಲ್ಲಿವರೆಗೂ ನನ್ನ ಒಂದು ವಿಜ್ಞಾನದ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ತಾವೆಲ್ಲರೂ ವೀಕ್ಷಣೆ ಮಾಡೋದಕ್ಕಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಒಂದು ವೇಳೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.